ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 7 ಆಗಸ್ಟ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಆರ್ಟಿಕಲ್ಗೆ ಹೋಗೋಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಶುಕ್ರವಾರ ಅಂದರೆ 9ನೇ ಆಗಸ್ಟ್ ಏನಿದೆ ಅವತ್ತು ಸಂಜೆ 4 ಗಂಟೆಗೆ ನಮ್ಮ ಲ್ಯಾಕ್ಸ್ ಬೆಂಗಳೂರು ಕ್ಯಾಂಪಸ್ನಲ್ಲಿ ಜಿಯೋಗ್ರಫಿ ಆಪ್ಷನಲ್ ವರ್ಕ್ಶಾಪನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದು ಯಾರಾದರೂ ಈ ಜಿಯೋಗ್ರಫಿ ಆಪ್ಷನಲ್ನ ತೊಗೋಬೇಕು ಅಂತ ಇದ್ದೀರಾ ಅಂತ ಅಂದರೆ ಅವ್ರು ಬಂದು ಈ ವರ್ಕ್ಶಾಪನ್ನು ಅಟೆಂಡ್ ಮಾಡ್ಬೋದು. ಫ್ರೀ ವರ್ಕ್ಶಾಪ್ ಆಗಿದೆ. ಇದಕ್ಕೆ ರಿಜಿಸ್ಟ್ರೇಷನ್ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಲಾಗಿದೆ. ಹಾಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ಆಫೀಸ್ಗೆ ಬಂದು ಕೂಡ ನೀವು ವಿಚಾರಿಸ್ಬೋದಾಗಿದೆ. ಇವತ್ತಿನ ಆರ್ಟಿಕಲ್ಸ್ನ ನೋಡೋಣ. ಸೆಂಟರ್ ಇಶ್ಯೂಸ್ ನಾರ್ಮ್ಸ್ ಫಾರ್ ಆರ್ಗನ್ ಟ್ರಾನ್ಸ್ಪೋರ್ಟ್ ಇನ್ ಇಂಡಿಯಾ. ನಮಗೆಲ್ಲ ಗೊತ್ತಿದೆ, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಏನಿದೆ, ಇದು ಮಾನವ ಅಂಗಾಂಗಗಳನ್ನು ಯಾರಾದರೂ ಡೊನೇಟ್ ಮಾಡಿದರೆ, ಯಾರಾದರೂ ದಾನ ಮಾಡಿದರೆ, ಮತ್ತು ಬೇರೆ ಒಂದು ಹಾಸ್ಪಿಟಲಲ್ಲಿ ಆ ಒಂದು ಅಂಗಾಂಗದ ಅವಶ್ಯಕತೆ ಇದ್ದರೆ ಆ ಟ್ರಾನ್ಸ್ಪೋರ್ಟ್ ಏನಿರುತ್ತೆ ಅದರ ಕುರಿತಾಗಿ ಏನೇ ಒಂದು ಡಿಸಿಷನ್ಸ್ ತೊಗೋಬೇಕಾದ್ರೂ ಅದನ್ನ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಫೇರ್ಸ್ ಏನಿದೆ ಅಥವಾ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಏನಿದೆ ಇದೇ ನೋಡ್ಕೊಳ್ಳುತ್ತೆ. ಅಂದರೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಇರ್ಬೋದು, ಇಲ್ಲ ಅಂದರೆ ಅದರ ಟ್ರಾನ್ಸ್ಪೋರ್ಟ್ ಬಗ್ಗೆ ಇರ್ಬೋದು, ಎರಡರ ಬಗ್ಗೆ ಕೂಡ ಏನೇ ಒಂದು ಡಿಸಿಷನ್ಸ್ ತೊಗೋಬೇಕಾದ್ರೂ ಅದನ್ನು ಆರೋಗ್ಯ ಸಚಿವಾಲಯನೇ ನೋಡ್ಕೊಳ್ಳೋದು. ಹಾಗೆಯೇ ನಿನ್ನೆ ಈ ಒಂದು ಆರೋಗ್ಯ ಸಚಿವಾಲಯ ಈ ಆರ್ಗನ್ ಟ್ರಾನ್ಸ್ಪೋರ್ಟ್, ಈ ಅಂಗಾಂಗಗಳನ್ನು ಒಂದು ಹಾಸ್ಪಿಟಲ್ನಿಂದ ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸಬೇಕಂತಂದರೆ ಯಾವ ತರಹದ ಒಂದು ರೂಲ್ಸನ್ನು ಫಾಲೋ ಮಾಡಬೇಕು ಅಂತ ಒಂದು ಗೈಡ್ಲೈನ್ಸನ್ನು ಬಿಟ್ಟಿದೆ. ಅದರಲ್ಲಿ ಮೊದಲನೇದಾಗಿ ಏನು ಹೇಳ್ತಾ ಇದೆ ಅಂತಂದರೆ, ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಅಂಗಾಂಗನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕಳಿಸ್ಬೇಕಾದ್ರೆ ಮೆಟ್ರೋನ ಯೂಸ್ ಮಾಡ್ಬೋದು, ಇಲ್ಲ ಟ್ರೈನ್ಗಳನ್ನು ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ನೀರಿನ ಮೇಲೂ ಕೂಡ ಕಳಿಸ್ಬೋದು, ಇಲ್ಲ ಅಂತಂದರೆ ಫ್ಲೈಟ್ಗಳಲ್ಲಿ ಅಥವಾ ಹೆಲಿಕಾಪ್ಟರ್ಗಳಲ್ಲಿ ಕೂಡ ಇದನ್ನು ನಾವು ಕಳಿಸ್ಬೋದು ಅಂತ ಹೇಳಿದ್ದಾರೆ. ಆದರೆ ಒಂದು ಕಂಡೀಷನ್ ಏನು ಅಂದರೆ, ಈ ಏನೇ ಒಂದು ಟ್ರಾನ್ಸ್ಪೋರ್ಟ್ ನಡೆಯುತ್ತೆ ಅದು ಭಾರತದ ಒಳಗಡೆನೇ ಇರಬೇಕು. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಟ್ರಾನ್ಸ್ಪೋರ್ಟನ್ನು ನಾವು ಮಾಡೋ ರೀತಿಯಾಗಿ ಇಲ್ಲ. ಹಾಗೆಯೇ ಈಗ ಏರ್ ಅಂತ ಹೇಳಿದೆ, ಅಂದರೆ ನಾವು ಇವಾಗ ಏರೋಪ್ಲೇನಲ್ಲಿ ಇರ್ಬೋದು, ಇಲ್ಲ ಹೆಲಿಕಾಪ್ಟರಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಡ್ರೋನ್ಗಳಲ್ಲಿ ಕೂಡ ಇದನ್ನು ಟ್ರಾನ್ಸ್ಪೋರ್ಟ್ ಮಾಡಬಾರ್ದು. ಬರೀ ಹೆಲಿಕಾಪ್ಟರ್ ಇಲ್ಲ ಅಂತಂದರೆ ಕಮರ್ಷಿಯಲ್ ಅಥವಾ ನಾನ್ ಕಮರ್ಷಿಯಲ್ ಏರ್ಕ್ರಾಫ್ಟ್ ಇರ್ಬೋದು, ಇಲ್ಲಾಂದರೆ ಏರ್ ಆ್ಯಂಬುಲೆನ್ಸ್ ಏನಿದೆ ಅದರಲ್ಲಿರ್ಬೋದು. ಆ ಒಂದು ರೀತಿಯಲ್ಲಿ ಅಂದರೆ ಏರ್ ಟ್ರಾನ್ಸ್ಪೋರ್ಟಲ್ಲಿ ಏನಾದರೂ ಈ ಒಂದು ಅಂಗಾಂಗಗಳನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಒಂದು ಬಾಕ್ಸ್, ಈ ಅಂಗಾಂಗ ಏನು ಬಾಕ್ಸ್ ಇರುತ್ತೆ ಇದನ್ನು ಸೆಕ್ಯೂರಿಟಿ ಚೆಕ್ ಏನಿರುತ್ತೆ ಅದಕ್ಕೆ ಕಳಿಸ್ಬೇಕು. ಆದರೆ ಓಪನ್ ಮಾಡುವಂಥ ಇಲ್ಲ, ಈ ಬಾಕ್ಸನ್ನು ಓಪನ್ ಮಾಡೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಈ ಒಂದು ಬಾಕ್ಸನ್ನು ಯಾರು ಪರ್ಸನ್ ಕ್ಯಾರಿ ಮಾಡ್ತಾ ಇರ್ತಾರೆ ಇವರನ್ನು ಸೆಕ್ಯೂರಿಟಿ ಚೆಕ್ಗೆ ಒಳಪಡಿಸ್ಬೋದು. ಇವ್ರಿಗೆ ಯಾವುದೇ ರೀತಿಯ ಒಂದು ಎಕ್ಸೆಂಪ್ಷನ್ಸ್ ಇಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಈ ಯಾವ ಒಂದು ಏರ್ಕ್ರಾಫ್ಟಲ್ಲಿ ಹೋಗ್ತಾ ಇರ್ತಾರೆ ಆ ಏರ್ಲೈನ್ ಏಜೆನ್ಸಿ ಏನಿರ್ತಾರೆ ಅವರು ಈ ಒಂದು ಯಾರು ಅಂಗಾಂಗನ ತೊಗೊಂಡು ಬೇರೆ ಕಡೆಗೆ ಹೋಗ್ತಾ ಇರ್ತಾರೆ ಅವ್ರನ್ನ ಫ್ರಂಟ್ ಸೀಟಲ್ಲೇ ಕೂರಿಸ್ಬೋದು, ಮತ್ತು ಪ್ರಯಾರಿಟಿ ರಿಸರ್ವೇಷನ್ಗಳನ್ನ ಬೇಗ ಕೊಡ್ಬೋದು, ಮತ್ತು ಲೇಟ್ ಚೆಕ್ಇನ್ಗೆ ಅವಕಾಶನ ಕೊಡ್ಬೋದು. ಈ ಥರದ ಒಂದು ಡಿಸಿಷನ್ಸ್ನ ಅದು ತೊಗೋಬೋದು. ಹಾಗೆಯೇ ಇದರ ಜೊತೆಗೆ ಗ್ರೀನ್ ಪಾತ್ ಅಂತ ನಾವು ಏನು ಕರಿತೀವಿ, ಈ ಗ್ರೀನ್ ಪಾತ್ ಅಂದರೆ ಏನು ಅಂತಂದರೆ, ಈಗ ಒಂದು ಅಂಗಾಂಗ ಒಂದು ಹಾಸ್ಪಿಟಲ್ನಿಂದ ಮತ್ತೊಂದು ಹಾಸ್ಪಿಟಲ್ಗೆ ಹೋಗಬೇಕು ಅಂದರೆ ವಿತೌಟ್ ಟ್ರಾಫಿಕ್ ಎಲ್ಲ ಏನೂ ಇರೋದಿಲ್ಲ. ಸೊ ಟ್ರಾಫಿಕನ್ನು ಕ್ಲಿಯರ್ ಮಾಡಿ ಒಂದು ಅಡ್ಡಿ ಇಲ್ಲದೆ ಇರೋವಂಥ ಒಂದು ರೂಟನ್ನು ಏನು ನಾವು ನಿರ್ಮಿಸ್ತೀವಿ ಅದನ್ನು ನಾವು ಗ್ರೀನ್ ಪಾತ್ ಅಂತ ಕರಿತೀವಿ. ಹಾಗೆ ಗೈಡ್ಲೈನ್ಸಲ್ಲಿ ಏನು ಹೇಳಿದ್ದಾರೆ ಈ ಗ್ರೀನ್ ಪಾತ್ ಕುರಿತಾಗಿ ಅಂತಂದರೆ, ಇದನ್ನು ಡಿಫೈನ್ ಮಾಡೋದು ಅಲ್ಲಿಯ ಅಫಿಷಿಯಲ್ಸ್ ಯಾರಿರ್ತಾರೆ ಅವರು ಡಿಫೈನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ಈ ಫ್ಲೈಟ್ಗಳಲ್ಲಿ ಏನಾದರೂ ಈ ಒಂದು ಆರ್ಗನನ್ನು ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಅಂದರೆ ಆಗ ಏರ್ಪೋರ್ಟ್ ಎಂಟ್ರೆನ್ಸಿಂದ ಫ್ಲೈಟ್ ಹತ್ತೋವರೆಗೂ ಏನು ಕ್ಲಿಯರ್ ಪಾತ್ ಇರಬೇಕು ಅದನ್ನು ಕೂಡ ಎನ್ಶೋರ್ ಮಾಡ್ಕೋಬೇಕು. ಅಲ್ಲಿನ ಅಫಿಷಿಯಲ್ಸ್, ಏರ್ಪೋರ್ಟ್ ಸೆಕ್ಯೂರಿಟಿ ಏನಿರ್ತಾರೆ, ಏರ್ಪೋರ್ಟ್ ಡೋರಿಂದ ಫ್ಲೈಟ್ ಹತ್ತೋವರೆಗೂ ಕೂಡ ಯಾವುದೇ ರೀತಿಯ ಒಂದು ಅಡೆತಡೆಗಳು ಇಲ್ಲದೆ ಇರೋ ಥರ ವೇಗವಾಗಿ ಈ ಒಂದು ಪ್ರಾಸೆಸ್ ನಡಿಬೇಕು ಅಂತ ಕೂಡ ಈ ಗೈಡ್ಲೈನ್ಸಲ್ಲಿ ಹೇಳಿದ್ದಾರೆ. ಭಾರತದಲ್ಲಿ ಈ ಆರ್ಗನ್ ಟ್ರಾನ್ಸ್ಪ್ಲಾಂಟ್ಗೆ ರಿಲೇಟ್ ಆಗಿರೋ ಒಂದು ಆ್ಯಕ್ಟ್ ಇದೆ. ಅದನ್ನು ಟ್ರಾನ್ಸ್ಪ್ಲಾಂಟೇಷನ್ ಆಫ್ ಹ್ಯೂಮನ್ ಆರ್ಗನ್ಸ್ ಆ್ಯಂಡ್ ಟಿಶ್ಯೂಸ್ ಆ್ಯಕ್ಟ್ ಅಂತ ಹೇಳ್ತೀವಿ. ಇದನ್ನ 1994 ರಿಲೀಸ್ ಮಾಡಿರೋದು. ಇದರ ಪ್ರಕಾರ ಏನು ಹೇಳ್ತಾರೆ ಅಂತಂದರೆ, ಇಟ್ ಅಲೌಸ್ ಹಾರ್ವೆಸ್ಟಿಂಗ್ ಆಫ್ ಆರ್ಗನ್ಸ್ ಫ್ರಮ್ ಲೈವ್ ಡೋನರ್ಸ್ ಆರ್ ಬ್ರೈನ್ ಡೆಡ್ ಪೇಷಂಟ್ಸ್.
ಅಂದರೆ ಈಗ ಬ್ರೈನ್ ಡೆಡ್ ಪೇಷಂಟ್ಸ್ ಅಂತಂದರೆ ಈಗ ಕೋಮಾಲಿರೋರು ಇರ್ಬೋದು, ಇಲ್ಲಾಂದರೆ ಒಂಥರ ಜನ್ರೇಟಿವ್ ಸ್ಟೇಟಲ್ಲಿ ಏನಿರ್ತಾರೆ ಅವರ ಆರ್ಗನ್ಸ್ನ ನಾವು ಡೊನೇಟ್ ಮಾಡಬೇಕು ಅಂದರೆ ಅವರ ಮನೆಯವರ ಪರ್ಮಿಷನ್ ಇರಬೇಕು ಅಂತ ಕೂಡ ಈ ಆ್ಯಕ್ಟಲ್ಲಿ ಹೇಳ್ತಾ ಇದೆ. ಇಷ್ಟು ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಫ್ರಮ್ ಹೋಪ್ ಟು ಡಿಸ್ಪೇರ್, ಹಸೀನಾ ಡೆವಲಪ್ಡ್ ಅನ್ ಅಥಾರಿಟೇರಿಯನ್ ಸ್ಟ್ರೀಕ್ ಆಸ್ ಶಿ ಸ್ಟೇಡ್ ಆನ್ ಇನ್ ಪವರ್. ನಾವು ನಿನ್ನೆ ನೋಡಿದ್ವಿ ಬಾಂಗ್ಲಾದೇಶದ ಸ್ಥಿತಿ ಏನಾಗಿದೆ, ಹಾಗೆ ಅಲ್ಲಿನ ಪ್ರಧಾನಮಂತ್ರಿಗಳೇನಿದ್ದಾರೆ ಅವರು ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ ಅಂತ ಕೂಡ ನಾವು ನಿನ್ನೆ ನೋಡಿದ್ವಿ. ಹಾಗಾದರೆ ಏನಕ್ಕೆ ಇದಾಗಿದೆ ಅಂತ ಕೂಡ ನಾವು ನಿನ್ನೆ ನೋಡಿದ್ವಿ. ಹಾಗಾದರೆ ಇದು ಭಾರತಕ್ಕೆ ಹೇಗೆ ಅಫೆಕ್ಟ್ ಆಗುತ್ತೆ, ಭಾರತ ಏನು ಮಾಡಬೇಕು, ಇದರ ಬಗ್ಗೆ ಸ್ವಲ್ಪ ಇಲ್ಲಿ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ನಾವು ನೆನ್ನೆ ನೋಡಿರೋ ಥರನೇ ಏನು ಮೆರಿಟ್ ಕೋಟಾ ಏನಿತ್ತು ಅದನ್ನು ಕೋಟಾ ರಿಸರ್ವೇಷನ್ ಕೋಟಾ ಏನಿತ್ತು ಅದನ್ನು ಸುಪ್ರೀಂ ಕೋರ್ಟ್ ಬಾಂಗ್ಲಾದೇಶ ಸುಪ್ರೀಂ ಕೋರ್ಟ್ ನಿರಾಕರಿಸಿದ್ದಕ್ಕೆ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಎಲ್ಲ ಮಾಡಿದ್ರು. ಇದರಿಂದ ಹಲವಾರು ಮಂದಿ ಸಾವನ್ನು ಕೂಡ ಅಪ್ಪಿದ್ದಾರೆ. ಇದರಿಂದ ಬಾಂಗ್ಲಾದೇಶದ ಪ್ರಧಾನಿಗಳು ದೇಶ ಬಿಟ್ಟು ಆಚೆ ಬಂದಿದ್ದಾರೆ. ಇಲ್ಲಿ ಏನಾಗಿದೆ ಅಂತಂದರೆ, ಇವರು ಪ್ರಧಾನಿಗಳೇನಿದ್ರು ಶೇಖ್ ಹಸೀನಾ ಅವರು ಏನಿದ್ರು, ಇವರ ಒಂದು ಟೈಮ್ ಪೀರಿಯಡಲ್ಲಿ ಇವರು ಸುಮಾರು ವರ್ಷದಿಂದ ಬಾಂಗ್ಲಾದೇಶದ ಪ್ರಧಾನಿಯಾಗಿ ಬಾಂಗ್ಲಾದೇಶದ ಒಂದು ಎಕನಾಮಿಕ್ ಗ್ರೋತ್ ಏನಿದೆ ಅದಕ್ಕೆ ಬಹಳಷ್ಟು ಕಾಂಟ್ರಿಬ್ಯೂಷನ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಕಾನಮಿ ಅಂತಲೇ ಅಲ್ಲ, ಬೇರೆ ರೀತಿಯಲ್ಲೂ ಕೂಡ ಬಾಂಗ್ಲಾದೇಶಕ್ಕೆ ಬಹಳಷ್ಟು ಇವರು ಹೆಲ್ಪನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಮೊದಲಿಗೆ 2009ರಲ್ಲಿ ಟೆರರಿಸ್ಟ್ ಕ್ಯಾಂಪನ್ನು ಧ್ವಂಸಗೊಳಿಸಿದ್ದಾರೆ. ಇದರ ಜೊತೆಗೆ ಭಾರತಕ್ಕೆ ಕ್ರಿಮಿನಲ್ಸ್ಗಳನ್ನು ಹ್ಯಾಂಡ್ ಓವರ್ ಕೂಡ ಮಾಡಿದ್ದಾರೆ. ಹಾಗೆ ರ್ಯಾಡಿಕಲೈಸೇಷನ್ನ ಅಪೋಸ್ ಮಾಡಿದ್ದಾರೆ. ಇದರ ಜೊತೆಗೆ ಏನು ಅಲ್ಲಿ ಬಾಂಗ್ಲಾದೇಶದಲ್ಲಿ ಬಡತನ ಇತ್ತು, ಇಲ್ಲಿಟರಸಿ ಇತ್ತು, ಮತ್ತು ಫುಡ್ ಅವೈಲಬಿಲಿಟಿ, ಫುಡ್ ಇನ್ಸೆಕ್ಯೂರಿಟಿ ಏನಿತ್ತು, ಇವನ್ನೆಲ್ಲ ಕೂಡ ಇಂಪ್ರೂವ್ ಮಾಡಿದ್ದಾರೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಬಾಂಗ್ಲಾದೇಶ 1971ನಲ್ಲಿ ಎಷ್ಟು ಕೆಳಮಟ್ಟದಲ್ಲಿ ಇತ್ತೋ ಹಾಗೆ ಈಗ ಪ್ರಸ್ತುತ ಸ್ಥಿತಿ ಅಂದರೆ ಈ ಒಂದು ಗಲಭೆಗಳಾಗೋಕ್ಕೆ ಮುಂಚೆ ಏನಿತ್ತು ಅದರ ಸ್ಥಿತಿ ಎಕನಾಮಿಕಲಿ ಸ್ಪೀಕಿಂಗ್ ಬಾಂಗ್ಲಾದೇಶ ಒಂದು ಸ್ಥಿರವಾದ ಹಂತವನ್ನು ಮುಟ್ಟಿತ್ತು ಅಂತ ನಾವು ಹೇಳ್ಬೋದು. ಆದರೆ ಈ ಶೇಖ್ ಹಸೀನಾ ಅವರ ಪೊಲಿಟಿಕಲ್ ಪವರ್ ಏನಿದೆ ಅದನ್ನು ಅವರು ಬಹಳಷ್ಟು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ನಾವು ಹೇಳ್ಬೋದು. ಶೇಖ್ ಹಸೀನಾ ಅವರ ಮೇಲೆ ಈ ವೋಟ್ ರಿಗ್ಗಿಂಗ್ ಅಲಿಗೇಷನ್ಸ್ ಇದೆ, ಮತ್ತು ಮೀಡಿಯಾಗಳನ್ನು ಸಪ್ರೆಸ್ ಮಾಡಿದ್ದಾರೆ ಅಂತ ಅಲಿಗೇಷನ್ ಇದೆ, ಮತ್ತು ಹಲವಾರು ಲೀಡರ್ಸ್ನ ಇರ್ಬೋದು, ಆ್ಯಕ್ಟಿವಿಸ್ಟ್ಗಳನ್ನು ಇರ್ಬೋದು, ಇವ್ರನ್ನ ಜೈಲ್ಗೆ ಕಳಿಸಿದ್ದಾರೆ, ವಿನಾಕಾರಣ ಜೈಲ್ಗೆ ಕಳಿಸಿದ್ದಾರೆ ಅಂತ ಕೂಡ ಇವರ ಮೇಲೆ ಅಪವಾದಗಳಿವೆ. ಅಂದರೆ ಅವರು ಬಾಂಗ್ಲಾದೇಶದ ಓವರಾಲ್ ಎಕಾನಮಿಯನ್ನು ಡೆವಲಪ್ ಮಾಡೋದ್ರ ಮೇಲೆ ಏನು ಆಸಕ್ತಿನ ತೋರಿಸಿದ್ದಾರೆ ಅದನ್ನು ಆ ಪೊಲಿಟಿಕಲ್ ಸ್ಪಿಯರಲ್ಲಿ ಮೇಂಟೈನ್ ಮಾಡಿಲ್ಲ ಅವರು. ಅಂದರೆ ಪೊಲಿಟಿಕಲಿ ಅವರು ತಾನೇ ಪವರಲ್ಲಿ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಎಲ್ಲ ಒಂಥರ ಮಾಲ್ ಪ್ರಾಕ್ಟೀಸಸ್ನ ಮಾಡಿದ್ದಾರೆ ಅಂತಲೇ ನಾವು ಹೇಳ್ಬೋದಾಗುತ್ತೆ. ಅವರ ಒಂದು ಪೊಲಿಟಿಕಲ್ ಆ್ಯಕ್ಷನ್ಸ್ ಏನಿತ್ತು ಅದರ ಪರಿಣಾಮನೇ ಇವತ್ತು ಬಾಂಗ್ಲಾದೇಶನಲ್ಲಿ ನಡೀತಾ ಇರೋ ಗಲಭೆ ಆಗಿದೆ ಅಂತ ಹೇಳ್ಬೋದು. ಹಾಗೆಯೇ ಅವರು ಏನು ಇಷ್ಟು ವರ್ಷ ಬಾಂಗ್ಲಾದೇಶದಲ್ಲಿ ಪಾವರ್ಟಿ, ಇಲ್ಲಿಟ್ರಸಿ, ಫುಡ್ ಸೆಕ್ಯೂರಿಟಿ ಇವನ್ನೆಲ್ಲ ಮಾಡಿ ಎಕಾನಮಿ ಚೆನ್ನಾಗಿರಬೇಕು, ಮತ್ತು ರಿಲಿಜಿಯಸ್ ಟಾಲರೆನ್ಸ್ ಇರಬೇಕು, ಮತ್ತು ಸೆಕ್ಯುಲರಿಸಮ್ನ ಮೇಂಟೈನ್ ಮಾಡಬೇಕು, ಇದೆಲ್ಲ ಏನು ಅವರು ಕಂಡಿದ್ರು. ಈಗ ಅವರು ತಗೊಂಡಂಥ ಒಂದು ಪೊಲಿಟಿಕಲ್ ಸ್ಟೆಪ್ನಿಂದ ಬಾಂಗ್ಲಾದೇಶದ ಒಂದು ರಾಜನೀತಿಯಲ್ಲಿ USA ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಇಲ್ಲ ಬೇರೆ ಟೆರರ್ ಆರ್ಗನೈಸೇಷನ್ಸ್ ಇರ್ಬೋದು, ಅವು ಇನ್ವಾಲ್ವ್ ಆದರೆ ಈ ಒಂದು ಏನು ರಿಲಿಜಿಯಸ್ ಟಾಲರೆನ್ಸ್, ಸೆಕ್ಯುಲರಿಸಮ್ ಬಾಂಗ್ಲಾದೇಶಲ್ಲಿ ಇತ್ತು ಅದೆಲ್ಲ ಕೂಡ ಹಾಳಾಗುತ್ತೆ ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಾರತ ಈಗ ಏನು ಮಾಡಬೇಕು ಅಂತಂದರೆ ತನ್ನನ್ನು ತಾನು ಅವಲೋಕಿಸ್ಕೊಳ್ಬೇಕು. ಇಷ್ಟು ದಿನ ಹಸೀನಾ ಅವರು ಬಾಂಗ್ಲಾದೇಶದ ಸಪೋರ್ಟ್ ಭಾರತಕ್ಕೆ ಇದೆ ಅನ್ನುವ ರೀತಿಯಲ್ಲೇನೆ ನಡ್ಸ್ಕೊಂಡ್ಬಂದರು. ಈವನ್ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅವರಿಗೆ ಇಷ್ಟ ಇಲ್ಲ ಅಂದರೆ ಕೂಡ ಭಾರತ ಅವ್ರನ್ನ ಪರ್ಸುವೇಡ್ ಮಾಡಿ ಆ ಡಿಸಿಷನ್ಸ್ಗೆ ಒಪ್ಪಿಸಿದೆ. ಸೊ ಹೇಗೆ ಭಾರತ ಶೇಖ್ ಹಸೀನಾ ಅವ್ರ ಜೊತೆ ರಿಲೇಷನ್ಶಿಪ್ಪನ್ನು ಇಟ್ಕೊಂಡಿತ್ತು, ಈಗ ನೆಕ್ಸ್ಟ್ ಬರೋ ಗವರ್ನಮೆಂಟ್ ಜೊತೆ ಕೂಡ ಅದೇ ಒಂದು ಒಳ್ಳೆಯ ರೀತಿಯ ಒಂದು ರಿಲೇಷನ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಏಕೆ ಅಂತಂದರೆ ಬಾಂಗ್ಲಾದೇಶ ಭಾರತದ ಒಂದು ಅತಿ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ ಆಗಿದೆ ಸೌತ್ ಏಷ್ಯಾಲೇನೆ. ಸೊ ಹಾಗಾಗಿ ಈ ಒಂದು ಟೈಸ್ ಏನಿದೆ ಅದು ಸ್ಟ್ರಾಂಗ್ ಆಗಿರೋದು ಬಹಳ ಮುಖ್ಯ ಆಗುತ್ತೆ ಅಂತ ಹೇಳ್ಬೋದು. ಇಷ್ಟು ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಪವರಿಂಗ್ ಅಪ್ ಟು ಗೆಟ್ $30 trillion ಇಕಾನಮಿ ಪಾಯಿಂಟ್. ಈ ಆರ್ಟಿಕಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಭಾರತ ಏನು ರ್ಯಾಪಿಡ್ ಎಕನಾಮಿಕ್ ಗ್ರೋತ್ ಅಂದರೆ ಏನು $30 trillion ಎಕಾನಮಿ
ಪಾಯಿಂಟ್ಗೆ ಹೋಗಬೇಕು ಅಥವಾ 5 ಟ್ರಿಲಿಯನ್, ಸದ್ಯಕ್ಕೆ 5 ಟ್ರಿಲಿಯನ್ ಎಕಾನಮಿನ ರೀಚ್ ಆಗಬೇಕು ಅಂತಂದರೆ, ಈ ಒಂದು ಪಾಯಿಂಟನ್ನು ರೀಚ್ ಆಗಬೇಕು ಅಂತಂದರೆ ಪ್ರೈವೇಟ್ ಸೆಕ್ಟರ್ ಏನಿದೆ ಇವುಗಳನ್ನು ಬಳಸ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಈ ಪ್ರೈವೇಟ್ ಸೆಕ್ಟರ್ನ ಯಾವಾಗ ಜಾಸ್ತಿ ಬಳಸ್ಕೊಳ್ಳುತ್ತೆ ಭಾರತ, ಆಗ ಆಬ್ವಿಯಸ್ ಆಗಿ ಇನ್ಕಮ್ ಇನ್ಇಕ್ವಾಲಿಟಿ ಅರೈಸ್ ಆಗೇ ಆಗುತ್ತೆ. ಸೊ ಈ ಇನ್ಕಮ್ ಇನ್ಇಕ್ವಾಲಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಪ್ರೈವೇಟ್ ಸೆಕ್ಟರ್ನ ಎಂಗೇಜ್ ಮಾಡಿಕೊಂಡ್ರೆ, ಅಂದರೆ ಪ್ರೈವೇಟ್ ಸೆಕ್ಟರ್ ಜೊತೆ ಸರ್ಕಾರ ಟೈಅಪ್ ಆಗಿ ಹೆಚ್ಚಿನ ಒಂದು ಎಕನಾಮಿಕ್ ಕಾಂಟ್ರಿಬ್ಯೂಷನ್ನ ಕೊಟ್ಟರೆ ಒಂದು ಕಡೆ ಎಕನಾಮಿಕ್ ಗ್ರೋತ್ ಆಗುತ್ತೆ, ಮತ್ತೊಂದು ಕಡೆ ಓವರ್ ಅ ಪೀರಿಯಡ್ ಆಫ್ ಟೈಮ್, ಕಾಲಾಂತರದಲ್ಲಿ ಈ ಒಂದು ಇನ್ಕಮ್ ಇನ್ಇಕ್ವಾಲಿಟಿ ಏನಿದೆ ಇದು ಕೂಡ ರೆಡ್ಯೂಸ್ ಆಗುತ್ತೆ ಅಂತ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿದೆ ಭಾರತ ಈಗ ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ಇನ್ ದ ವರ್ಲ್ಡ್. ಅದರ ಜೊತೆಗೇನೆ ಭಾರತದಲ್ಲಿ ಏನು ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಇದೆ ಇದು ಕೂಡ ಬಹಳಷ್ಟು ಹೆಚ್ಚಿನ ಮಟ್ಟದಲ್ಲಿದೆ. ನಮ್ಮ ಆ್ಯಾವ್ರೇಜ್ ಏಜ್ ಏನಿದೆ ಭಾರತದಲ್ಲಿ 28 ವರ್ಷ, ಅಂದರೆ ಇದು ಯೂತ್ಗಳು ಜಾಸ್ತಿ ಇದ್ದಾರೆ. ಸೊ ಇದರಿಂದ ನಮ್ಮ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಸೊ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂದರೆ ಪ್ರೊಡಕ್ಟಿವಿಟಿ ಕೂಡ ಇದರಿಂದ ಇನ್ಕ್ರೀಸ್ ಆಗ್ಬೋದು. ಸೊ ಆಬ್ವಿಯಸ್ಲಿ ಇದರಿಂದ ಎಕನಾಮಿಕ್ ಗ್ರೋತ್ ಕೂಡ ಆಗ್ಬೋದು. ಆದರೆ ಕೆಲವೊಂದು ಕನ್ಸ್ಟೆಂಟ್ಗಳು ಇವೆ ಈ ಒಂದು ಎಕನಾಮಿಕ್ ಗ್ರೋತ್ ರಿಯಲೈಸ್ ಆಗೋದಕ್ಕೆ. ಕೆಲವೊಂದು ಚಾಲೆಂಜಸ್ಗಳಿವೆ ಅಂತ ನಾವು ಹೇಳ್ಬೋದು. ಏನು ಅಂದರೆ, ಮೊದಲಿಗೆ ಸುಮಾರು 45ರಿಂದ 50% ವರ್ಕ್ ಫೋರ್ಸ್ ಏನಿದೆ ನಮ್ಮದು, ಅದು ಅಗ್ರಿಕಲ್ಚರ್, ವ್ಯವಸಾಯದ ಮೇಲೆ ಡಿಪೆಂಡೆಂಟ್ ಆಗಿದೆ. ಸೊ ವ್ಯವಸಾಯದ ಮೇಲೆ ಅಂದಾಗ ಇವ್ರಿಗೆ ಇಲ್ಲಿ ಸ್ಕಿಲ್ಗಳು ಇರೋದಿಲ್ಲ ಮೊದಲಿಗೆ. ಎರಡನೇದಾಗಿ ಜಾಬ್ ಫೆಸಿಲಿಟಿ ಇಲ್ಲದೇ ಇರೋದಕ್ಕೆ ಅವರು ಅಗ್ರಿಕಲ್ಚರಲ್ಲಿ ಅಗ್ರಿಕಲ್ಚರ್ ಅಷ್ಟು ಮಂದಿನ ಡಿಮ್ಯಾಂಡ್ ಮಾಡಿಲ್ಲ ಅಂದರೂ ಕೂಡ ಅಷ್ಟು ಮಂದಿ ಅದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತಂದರೆ ಜಾಬ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅಷ್ಟೊಂದು ಇಲ್ಲ ಅಂತ. ಇದರ ಜೊತೆಗೆ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಏನಿದೆ ಅದು ಕೂಡ ಕೇವಲ 37% ಇದೆ. ಇದನ್ನು ಕೂಡ ನಾವು ಇನ್ಕ್ರೀಸ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಏಷ್ಯನ್ ಟೈಗರ್ಸ್ ಅಂತ ಏನು ಕರಿತಿದ್ವಿ ನಾವು 1960s 1990 ಒಳಗಡೆ, ಈ ಏಷ್ಯನ್ ಟೈಗರ್ಸ್ ಅಂತ ಏನು ಕರಿತೀವಿ, ಏಷ್ಯನ್ ಟೈಗರ್ಸ್ ಅಂದರೆ ತೈವಾನ್, ಸೌತ್ ಕೊರಿಯಾ, ಜಪಾನ್, ವಿಯೆಟ್ನಾಂ, ಈ ಒಂದು ಕಂಟ್ರಿಗಳನ್ನು ನಾವು ಏಷ್ಯನ್ ಟೈಗರ್ಸ್ ಅಂತ ಕರಿತೀವಿ. ಇವರು ಈ ಪೀರಿಯಡಲ್ಲಿ ಈ 1960 1990 ಒಳಗಡೆ ಏನು ಮಾಡಿದ್ರು ಅಂತಂದರೆ, ಅಲ್ಲೂ ಕೂಡ ಎಲ್ಲ ಈ ಥರ ಲೋ ಸ್ಕಿಲ್ಡ್ ಜನ ಇದ್ದರು ಅಂದಿನ ಕಾಲದಲ್ಲಿ. ಸೊ ಆ ಲೋ ಸ್ಕಿಲ್ಡ್ ಇರೋ ಜನನ ತಗೊಂಡು ಲೋ ಸ್ಕಿಲ್ ಇರುವಂತಾನೆ ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡೋದು. ಅಂದರೆ ಈಗ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಹೋದರೆ ನಮಗೆ ಅಷ್ಟಾಗಿ ಸ್ಕಿಲ್ಗಳು ಬೇಕಾಗಲ್ಲ. ಸೊ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮೇಲೆ ಅವರು ಕಾನ್ಸಂಟ್ರೇಟ್ ಮಾಡಿದ್ರು. ಇದರಿಂದ ಏನಾಯಿತು, ಅವರ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಯಿತು. ಯಾವಾಗ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಅವರ ಎಕ್ಸ್ಪೋರ್ಟ್ ಜಾಸ್ತಿ ಆಯಿತು. ಸೊ ಇದರಿಂದ ಅವರು ರ್ಯಾಪಿಡ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಇಂಡಸ್ಟ್ರೀಸ್ನ ಅವರು ಕಟ್ಟೋದಕ್ಕೆ ಸಾಧ್ಯ ಆಯಿತು. ಸೊ ಭಾರತ ಕೂಡ ಈ ಒಂದು ಉಪಾಯದ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ಯಾಕೆ ಅಂದರೆ ಮೊದಲಿಗೆ ನಮ್ಮಲ್ಲಿ ಅನ್ಸ್ಕಿಲ್ಡ್ ಲೇಬರ್ಸ್ ಜಾಸ್ತಿ ಇದ್ದಾರೆ, ಅದರ ಜೊತೆ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಜಾಸ್ತಿ ಇದೆ, ಮತ್ತು ಅನ್ಎಂಪ್ಲಾಯ್ಮೆಂಟ್ ಕೂಡ ಇರೋದ್ರಿಂದ ಈ ಮೂರಕ್ಕೂ ಸೂಟ್ ಆಗುವಂಥ ಸೆಕ್ಟರ್ ಮ್ಯಾನುಫ್ಯಾಕ್ಚರಿಂಗ್. ಇದೆಲ್ಲದರ ಜೊತೆ ನಮಗೆ ಗೊತ್ತು, ಭಾರತ ಡೈರೆಕ್ಟಾಗಿ ಅಗ್ರಿಕಲ್ಚರಿಂದ ಡೈರೆಕ್ಟಾಗಿ ಸರ್ವಿಸ್ ಸೆಕ್ಟರ್ಗೆ ಜಂಪ್ ಆಗಿದೆ. ಅಂದರೆ ಮಿಡಲ್ ಎಂಡ್ಲಿನ ಸೆಕೆಂಡರಿ ಸೆಕ್ಟರ್ ಏನು ಮ್ಯಾನುಫ್ಯಾಕ್ಚರಿಂಗ್ ಇದೆ ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡಿಲ್ಲ. ಹಾಗಾಗಿ ಇವಾಗ ಈ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಈ ಏನು ಅನ್ಸ್ಕಿಲ್ಡು, ವರ್ಕಿಂಗ್ ಏಜ್ ಮತ್ತು ಅನ್ಎಂಪ್ಲಾಯ್ಡ್ ಪಾಪ್ಯುಲೇಷನ್ ಇದೆ ಇದರ ಬೆನಿಫಿಟ್ಸನ್ನು ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಭಾರತ ಪಡ್ಕೋಬೋದು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಭಾರತ ಈಗ ಏನು ಮಾಡಬೇಕು ಅಂತಲೇ, ಮೊದಲಿಗೆ ಪ್ಲಗ್ ಆ್ಯಂಡ್ ಪ್ಲೇ ಇನ್ಫ್ರಾಸ್ಟ್ರಕ್ಚರನ್ನು ಕೊಡಬೇಕು ಅಂತ ಹೇಳ್ತಾರೆ. ಏನು ಈ ಪ್ಲಗ್ ಆ್ಯಂಡ್ ಪ್ಲೇ ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ, ಸರ್ಕಾರ ಎಲ್ಲ ಒಂದು ಸೌಲಭ್ಯಗಳನ್ನು, ಅಂದರೆ ಈಗ ಏನು ಬಿಲ್ಡಿಂಗ್ ಬೇಕು, ಪವರ್ ಬೇಕು, ನೀರು ಸಪ್ಲೈ ಬೇಕು, ಇವೆಲ್ಲನೂ ರೆಡಿ ಮಾಡಿ, ಮೆಷಿನರಿ ಬೇಕು, ಇವಾಗೆಲ್ಲನೂ ರೆಡಿ ಮಾಡಿ ಒಂದು ರೆಡಿ ಇರುವಂತಹ ಇಂಡಸ್ಟ್ರಿಯನ್ನು ಸೊಸೈಟಿಗೆ ಕೊಡಬೇಕು. ಅಂದರೆ ಈಗ ಒಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಥರ ಮಾಡಿಕೊಂಡು, ಇಲ್ಲ ಬರೀ ಸರ್ಕಾರನೇ ಇನ್ವೆಸ್ಟ್ ಮಾಡಿ ಅದನ್ನ ನಂತರ ಪ್ರೈವೇಟ್ ಇದಕ್ಕೆ ಮಾರೋದಿರ್ಬೋದು, ಇಲ್ಲ ಸರ್ಕಾರನೇ ಎಲ್ಲ ರೆಡಿ ಮಾಡಿ ಆ ಸರ್ಕಾರನೇ ಅದರಲ್ಲಿ ಜಾಬ್ಸನ್ನು ಕೊಡೋದಿರ್ಬೋದು. ಈ ಥರದ ಒಂದು ಪ್ಲಗ್ ಆ್ಯಂಡ್ ಪ್ಲೇ ಇನ್ಫ್ರಾಸ್ಟ್ರಕ್ಚರ್ನ ಕೊಡೋದ್ರಿಂದ ಏನು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ, ಅದು ಕಡಿಮೆ ಆಗುತ್ತೆ. ಹಾಗಾಗಿ ಹೆಚ್ಚಿನದಾಗಿ ಪ್ರೈವೇಟ್ ಪ್ಲೇಯರ್ಸ್ ಇದರಲ್ಲಿ ಇಂಟ್ರೆಸ್ಟೆಡ್ ಆಗಿರ್ತಾರೆ. ಸೊ ಯಾವಾಗ ಪ್ರೈವೇಟ್ ಪ್ಲೇಯರ್ಸ್ ಬರ್ತಾರೆ ಅಲ್ಲಿ ಕಾಂಪಿಟೇಷನ್ ಹೆಚ್ಚಾಗುತ್ತೆ. ಯಾವಾಗ ಕಾಂಪಿಟೇಷನ್ ಹೆಚ್ಚಾಗುತ್ತೆ ಅಲ್ಲಿ ಒಳ್ಳೆಯ ಕ್ವಾಲಿಟಿಯ ಗೂಡ್ಸ್ ಬರುತ್ತೆ ಕಡಿಮೆ ದರದಲ್ಲಿ. ಇದು ನಮ್ಮ ಇಕಾನಮಿಗೆ ಗ್ರೋತ್ ಆಗುತ್ತೆ. ಯಾಕೆಂದರೆ ಕಡಿಮೆ ದರದಲ್ಲಿ ಕ್ವಾಲಿಟಿ ಪ್ರೊಡಕ್ಷನ್ ಆಗ್ತಾ ಇದೆ ಅಂತಂದರೆ ನಮ್ಮ ಎಕ್ಸ್ಪೋರ್ಟ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಯಾವಾಗ ಎಕ್ಸ್ಪೋರ್ಟ್ಸ್ ಇಂಪ್ರೂವ್ ಆಗುತ್ತೆ ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ ಕಡಿಮೆ ಆಗಿ ಓವರಾಲ್ ನಮ್ಮ ಎಕಾನಮಿ ಗ್ರೋತನ್ನು ಕಾಣ್ಬೋದು ಅಂತ ಹೇಳ್ತಾ ಇದೆ. ಇದರ ಜೊತೆಗೆ ಕ್ಲಸ್ಟರ್ ಲೆಡ್ ಮಾಡೆಲ್ ಆಫ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಂತ ಒಂದು ಡೆವಲಪ್ಮೆಂಟನ್ನು ಇಲ್ಲಿ ಸಜೆಸ್ಟ್ ಮಾಡಿದ್ದಾರೆ.
ಇದರಲ್ಲಿ ಏನಾಗುತ್ತೆ ಅಂತಂದರೆ ಈ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಏನಿರುತ್ತೆ ಅದನ್ನು ಒಂದು ಡೆಸಿಗ್ನೇಟೆಡ್ ಏರಿಯಾ ಏನಿರುತ್ತೆ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಇವಾಗ ಗಿಫ್ಟ್ ಸಿಟಿ ಗುಜರಾತಲ್ಲಿ ನೋಡ್ತಾ ಇದ್ದೀವಿ. ಈ ಗಿಫ್ಟ್ ಸಿಟಿಯಲ್ಲಿ ಏನಿದೆ, ಕೆಲವು ಟ್ಯಾಕ್ಸ್ ಇನ್ಸೆಂಟಿವ್ಸ್ ಇದೆ, ಮತ್ತು ಅದನ್ನ ಫಾರಿನ್ ಎಂಟಿಟಿ ಅಂತ ಕನ್ಸಿಡರ್ ಮಾಡೋದಿರ್ಬೋದು. ಈ ತರಹದ ಒಂದು ಇನ್ಸೆಂಟಿವ್ಸು ಗಿಫ್ಟ್ ಸಿಟಿಗೆ ಸಿಕ್ಕಿದೆ. ಸೊ ಈ ತರಹದ ಒಂದು ಇಂಡಸ್ಟ್ರಿ ಬೇಸಿಸ್ ಮೇಲೆ ಒಂದು ಕ್ಲಸ್ಟರ್ ಏರಿಯಾನ ಮಾಡಿ ಅಲ್ಲಿ ಕೆಲವೊಂದು ರೆಗ್ಯುಲೇಷನ್ಸ್ನ ಸ್ಟ್ರಿಂಜೆಂಟ್ ರೆಗ್ಯುಲೇಷನ್ಸ್ ಏನಿರುತ್ತೆ ಅದನ್ನು ಸಡಿಲಗೊಳಿಸ್ಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಸಸ್ಟೈನಬಲ್ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಯಾಕೆಂದರೆ ಭಾರತ ನಮಗೆಲ್ಲ ಗೊತ್ತಿರೋ ಹಾಗೆಯೇ 0 ಎಮಿಷನ್ಸ್ ಬೈ 2070 ಅಂತ ಏನು ಘೋಷಣೆಯನ್ನು ಮಾಡಿದೆ ಅದನ್ನು ಸಾಧಿಸಬೇಕು ಅಂತಂದರೆ ಸಸ್ಟೈನಬಲ್ ಪ್ರೊಡಕ್ಷನ್ ಕೂಡ ಇರಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಕ್ಲಸ್ಟರ್ ಬೇಸ್ಡ್ ಮಾಡೆಲಲ್ಲಿ ಒಂದು ಏರಿಯಾನ ಡೆಸಿಗ್ನೇಟ್ ಮಾಡಿ ಅದರಲ್ಲಿನ ರೂಲ್ಸ್ ಇರ್ಬೋದು, ಈ ಥರ ಎನ್ವಿರಾನ್ಮೆಂಟ್ ಸಸ್ಟೈನಬಲ್ ಪ್ರೊಡಕ್ಷನ್ ಇರ್ಬೋದು, ಇದನ್ನು ಪ್ರಮೋಟ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮೂರನೇದಾಗಿ ಏನು ಪ್ರೈವೇಟ್ ಸೆಕ್ಟರ್ ಇದೆ ಇವುಗಳ ಉಪಯೋಗವನ್ನು ಸರಿಯಾಗಿ ಬಳಸ್ಕೋಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಭಾರತ ಏನು ತನ್ನ 30 ಟ್ರಿಲಿಯನ್ ಎಕಾನಮಿಯನ್ನು ರೀಚ್ ಆಗಬೇಕು ಅಂತಂದರೆ ಓವರಾಲ್ ಪ್ರೈವೇಟ್ ಸೆಕ್ಟರನ್ನು ಕನ್ಸಿಡರ್ ಮಾಡಬೇಕು, ಪ್ರೈವೇಟ್ ಸೆಕ್ಟರ್ನ ಹೆಲ್ಪ್ ತಗೊಂಡೇ ಇದನ್ನು ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. ಜುಡಿಷಿಯಸ್ ಯೂಸ್ ಆಫ್ ಸುಕ್ರಲೋಸ್ ಆ್ಯಸ್ ಶುಗರ್ ಸಬ್ಸ್ಟಿಟ್ಯೂಟ್ ಹೆಲ್ಪ್ಸ್ ಡಯಾಬಿಟಿಕ್ಸ್. ನಾವು ಕಳೆದ ವರ್ಷ ನೋಡಿರ್ತೀವಿ, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಿದೆ ಇದು ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಏನಿರುತ್ತೆ ಅದನ್ನು ಬ್ಯಾನ್ ಮಾಡ್ತು. ಏನು ಈ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಅಂತಂದರೆ, ಈಗ ಸಕ್ಕರೆಯ ಬದಲಾಗಿ ಆದರೆ ಸ್ವೀಟ್ನ ಅಂಶ ಇರುತ್ತೆ, ಆದರೆ ಸಕ್ಕರೆ ಅಲ್ಲ, ಈ ಥರದ ಒಂದು ಸ್ವೀಟ್ನರ್ಗಳನ್ನು ಬಳಸಬಾರದು ಅಂತ ಹೇಳ್ತು. ಅಂದರೆ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ನ ಬಳಸಬಾರದು. ಅಂದರೆ ಇವಾಗ ಸ್ಟೀವಿಯಾ ಬಂದು ನ್ಯಾಚುರಲ್, ಸ್ಟೀವಿಯಾ ಎಲೆಗಳನ್ನು ನಾವು ನೋಡಿರ್ತೀವಿ, ಇದು ಬಂದು ನ್ಯಾಚುರಲ್ ಸ್ವೀಟ್ನರ್, ಇದನ್ನು ಬಳಸ್ಬೋದು. ಬಟ್ ಯಾವುದು ಅಂದರೆ ಲ್ಯಾಬೊರೇಟ್ರಿಯಲ್ಲಿ ತಯಾರಾಗಿರುವಂಥ ಸ್ವೀಟ್ನರ್ಗಳನ್ನು ಬಳಸಬಾರ್ದು ಅಂತ WHO ಹೇಳಿತ್ತು. ಆದರೆ ಒಂದು ರೀಸೆಂಟ್ ಸ್ಟಡಿ, ಭಾರತದಲ್ಲಿ ನಡೆದಿರೋ ರೀಸೆಂಟ್ ಸ್ಟಡಿ ಪ್ರಕಾರ ಏನು ಹೇಳಿದೆ ಅಂತಂದರೆ, ಈ ಶುಗರಲ್ಲಿ ಆ್ಯಕ್ಚುಯಲ್ ಆಗಿ ಸುಕ್ರೋಸ್ ಅನ್ನೋ ಕಂಟೆಂಟ್ ಇರುತ್ತೆ. ಈ ಸುಕ್ರೋಸ್ ಅನ್ನೋ ಕಂಟೆಂಟಿಂದನೇ ಸ್ವೀಟ್ನೆಸ್ ಬರೋದು, ಆ ಸಿಹಿ ಬರೋದೇನೆ ಈ ಸುಕ್ರೋಸ್ ಅನ್ನೋ ಕಂಟೆಂಟಿಂದ. ಈ ಸುಕ್ರೋಸ್ ಅನ್ನೋ ಕಂಟೆಂಟೇ ನಮ್ಮ ಡಯಾಬಿಟೀಸ್ಗೆ ಕೂಡ ಕಾರಣ ಆಗೋದು. ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಸ್ಟಡಿಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಸುಕ್ರೋಸನ್ನು ಆರ್ಟಿಫಿಷಿಯಲ್ ಸ್ವೀಟ್ನರ್ಗಳಲ್ಲಿ ಸುಕ್ರಲೋಸ್ ಅನ್ನೋ ಕಾಂಪೊನೆಂಟಿಂದ ರೀಪ್ಲೇಸ್ ಮಾಡಿದ್ರೆ ಡಯಾಬಿಟಿಸ್ ಏನಿದೆ ಅದು ಬರೋದಿಲ್ಲ, ಮೊದಲನೇದಾಗಿ. ಎರಡನೇದಾಗಿ ಏನು ಬಾಡಿ ವೆಯ್ಟ್ ಇದೆ ಅದನ್ನು ಕೂಡ ಈ ಒಂದು ಸುಕ್ರಲೋಸ್ ಕಂಟೆಂಟ್ ಮೇಂಟೈನ್ ಮಾಡುತ್ತೆ, ಮತ್ತು ಬಾಡಿ ಮಾಸ್ ಇಂಡೆಕ್ಸ್ ಏನಿರುತ್ತೆ ಇದನ್ನು ಕೂಡ ಮೇಂಟೈನ್ ಮಾಡುತ್ತೆ ಅಂತ ಒಂದು ಸ್ಟಡಿ ಹೇಳಿದೆ. ಹಾಗಾಗಿ ಈಗ WHO ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ನ ಬ್ಯಾನ್ ಮಾಡಿದೆ. ಮತ್ತು ಈ ಸ್ಟಡಿ ನೋಡಿದ್ರೆ ಈ ಥರ ಹೇಳ್ತಾ ಇದೆ, ಅಂದರೆ ಈ ಥರ ಪಾಸಿಟಿವ್ಸ್ ಹೇಳ್ತಾ ಇರೋದ್ರಿಂದ ಏನು WHO ಮುಂದೆ ಏನು ಸ್ಟೆಪ್ಪನ್ನು ತಗೊಳ್ಳುತ್ತೆ ಅಂತ ನಾವು ಕಾದು ನೋಡಬೇಕಾಗುತ್ತೆ. ಇಷ್ಟು ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಆನ್ UP ಸ್ಟ್ರಿಂಜೆಂಟ್ ಆ್ಯಂಟಿ ಕನ್ವರ್ಷನ್ ಲಾ. ನಾವು ನಿನ್ನೆ ಅಷ್ಟೇ ನೋಡಿದ್ವಿ, ಉತ್ತರ ಪ್ರದೇಶ ಆ್ಯಂಟಿ ಕನ್ವರ್ಷನ್ ಲಾ ಏನಿತ್ತು 2021ರಲ್ಲಿ ರಿಲೀಸ್ ಮಾಡಿತ್ತು, ಅದಕ್ಕೆ ಕೆಲವು ಅಮೆಂಡ್ಮೆಂಟ್ಸನ್ನು ತಂದಿದೆ, ಅಂದರೆ ಕೆಲವು ಬದಲಾವಣೆಗಳನ್ನು ತಂದಿದೆ. ನಿನ್ನೆ ನಾವು ಸುಮ್ಮನೆ ಮೇಲೆ ಆಗಿ ನೋಡಿದ್ವಿ, ಬಟ್ ಸ್ವಲ್ಪ ಡೀಪಾಗಿ ಏನೇನು ಪ್ರಾವಿಷನ್ಸ್ ಇದೆ ಅಂತ ನಾವು ನೋಡೋಣ. ಮೊದಲಿಗೆ ಏನಿತ್ತು ಅಂತಂದರೆ ಪ್ರಾವಿಷನ್ನು, ಪೆನಾಲ್ಟಿ ಮತ್ತು ಜೈಲ್ ಟರ್ಮ್ ಬಗ್ಗೆ ನಾವು ಇಲ್ಲಿ ನೋಡ್ತೀವಿ. ಮೊದಲಿಗೆ ಏನಿತ್ತು ಅಂತಂದರೆ, ಯಾರಾದರೂ ಪರ್ಸನ್ ಅನ್ಲಾಫುಲ್ ಕನ್ವರ್ಷನ್ ಮಾಡಿಸಿದ್ದಾರೆ ಅಂತ ಗೊತ್ತಾಗಿದ್ದರೆ 5 years ಅಥವಾ 5 years ಮತ್ತು 15,000 ಫೈನನ್ನು ಕಟ್ಟಬೇಕಿತ್ತು. 5 years ಜೈಲ್ ಮತ್ತು 15,000 ಫೈನನ್ನು ಕಟ್ಟಬೇಕಿತ್ತು. ಈಗ ಇದನ್ನು 5ರಿಂದ 10 ವರ್ಷ ಮತ್ತು ಇದನ್ನು 50,000ಕ್ಕೆ ಏರಿಸಲಾಗಿದೆ. ಅಂದರೆ ಈ ಒಂದು ಟೈಮ್ ಪೀರಿಯಡ್ ಏನಿದೆ ಅದನ್ನು ಕೂಡ ಹೆಚ್ಚು ಮಾಡಿದ್ದಾರೆ, ಅದರ ಜೊತೆಗೆ ಫೈನ್ ಏನು ಕಟ್ಟಬೇಕು ಅದನ್ನು ಕೂಡ ಹೆಚ್ಚು ಮಾಡಿದ್ದಾರೆ. ಎರಡನೆಯದಾಗಿ ಇದರಲ್ಲೇನೆ ಇನ್ನೂ ಒಂದು ಏನು ಅಂತಂದರೆ, ಈಗ ಮೈನರ್ಗಳು ಇಲ್ಲ ವಿಮೆನ್ನು ಇಲ್ಲ SC ST ಇವರನ್ನ ಏನಾದರೂ ಫೋರ್ಸ್ಫುಲ್ ಕನ್ವರ್ಷನ್ ಮಾಡಿದರು ಅಂತ ಅಂದರೆ ಇವ್ರಿಗೆ ಮೊದಲು 2ರಿಂದ 10 ವರ್ಷ ಜೈಲಿತ್ತು, ಬಟ್ ಇವಾಗ ಅದನ್ನ 5ರಿಂದ 14 ವರ್ಷ ಮಾಡಿದ್ದಾರೆ. ಮತ್ತು ಇಲ್ಲಿ ಫೈನು 25,000 ಇತ್ತು, ಇಲ್ಲಿ ಇವಾಗ ಅದನ್ನ 1 ಲಕ್ಷ ಮಾಡಿದ್ದಾರೆ. ಇದರ ಜೊತೆಗೆ 2 ಹೊಸ ಪ್ರಾವಿಷನ್ಸ್ನ ಆ್ಯಡ್ ಮಾಡಿದ್ದಾರೆ. ಇದೆರಡು ಹಳೇದಕ್ಕೆ ಚೇಂಜ್ ಮಾಡಿರೋದು. ಈಗ ಹೊಸ ಪ್ರಾವಿಷನ್ಸ್ ಏನು ಅಂತ ನೋಡಿ, ಮೊದಲಿಗೆ
ಯಾರಾದರೂ ಫಾರಿನ್ ಇನ್ಸ್ಟಿಟ್ಯೂಷನ್ಸಿಂದ, ಇಲ್ಲ ಅಂತಂದರೆ ಫಾರಿನ್ ಇಲ್ಲೀಗಲ್ ಇನ್ಸ್ಟಿಟ್ಯೂಷನ್ಸಿಂದ ಇರ್ಬೋದು, ಇಲ್ಲ ಫಾರಿನ್ ಫಂಡ್ಸಿಂದ ಇರ್ಬೋದು, ಇವುಗಳನ್ನು ತಗೊಂಡು ಕನ್ವರ್ಷನಲ್ಲಿ, ಫೋರ್ಸ್ಫುಲ್ ಕನ್ವರ್ಷನಲ್ಲಿ ಅಥವಾ ಅನ್ಲಾಫುಲ್ ಕನ್ವರ್ಷನಲ್ಲಿ ಬಳಕೆ ಮಾಡಿದರೆ ಅವರಿಗೆ 10 ಲಕ್ಷ ಫೈನು ಮತ್ತು 7ರಿಂದ 14 ವರ್ಷ ಜೈಲ್ ಶಿಕ್ಷೆ ಇದೆ ಅಂತ ಅಂದ್ಬಿಟ್ಟು ಹೊಸ ಒಂದು ಪ್ರೊವಿಷನ್ನ ಆ್ಯಡ್ ಮಾಡಿದ್ದಾರೆ. ಇನ್ನೂ ಒಂದು ಪ್ರೊವಿಷನ್ ಏನು ಅಂತ ಅಂದರೆ, ಈಗ ಯಾರಾದರೂ ಒಬ್ಬರು ಫೋರ್ಸ್ಫುಲ್ ಕನ್ವರ್ಷನನ್ನು ಮಾಡಿಸಿದ್ದಾರೆ, ಆ ವ್ಯಕ್ತಿ ಏನಾದರೂ ಭಯ ಹುಟ್ಟಿಸಿ, ಅಂದರೆ ಬ್ಲ್ಯಾಕ್ ಮೇಲ್ ಮಾಡಿ ಇರ್ಬೋದು, ಇಲ್ಲ ಪ್ರಾಪರ್ಟಿನ ಕಬಳಿಸಿ ಇರ್ಬೋದು, ಇಲ್ಲ ಅಂತಂದರೆ ಏನಾದರೂ ಅತ್ಯಾಚಾರಗಳು ಮಾಡಿ ಈ ರೀತಿಯಾಗಿ ಒಂದು ಕನ್ವರ್ಷನನ್ನು ಮಾಡಿಸಿದರೆ ಅವರಿಗೆ 20 ವರ್ಷ, ಮಿನಿಮಮ್ 20 ವರ್ಷ ಜೈಲ್ ಅಥವಾ ಲೈಫ್ ಲಾಂಗ್, 20 ವರ್ಷದಿಂದ ಲೈಫ್ ಲಾಂಗ್ವರೆಗೂ ಜೈಲ್ ಆಗುತ್ತೆ ಅಂತ ಒಂದು ಹೊಸ ಪ್ರೊವಿಷನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದೆರಡು ಹಳೆ ಪ್ರೊವಿಷನ್ನ ಚೇಂಜ್ ಮಾಡಿರೋದು, ಮತ್ತು ಇದೆರಡು ಹೊಸ ಪ್ರೊವಿಷನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತು ಇನ್ನೂ ಒಂದು ಏನು ಬದಲಾವಣೆ ಮಾಡಿದ್ದಾರೆ ಅಂತಂದರೆ, ಮೊದಲಿಗೆ ಒರಿಜಿನಲ್ ಆ್ಯಕ್ಟ್ ಪ್ರಕಾರ ಏನಿತ್ತು ಅಂದರೆ, ಈಗ ಯಾರು ಫೋರ್ಸ್ಫುಲ್ ಕನ್ವರ್ಷನ್ ಮಾಡಿಸಿರ್ತಾರೆ, ಅಂದರೆ ಈಗ ನನ್ನನ್ನು ಯಾರಾದರೂ ಕನ್ವರ್ಟ್ ಮಾಡಿಸಿದ್ದಾರೆ ಅಂತಂದರೆ, ನಾನು ಇಲ್ಲ ನಮ್ಮ ಮನೆಯವರು, ನಾನು ಯಾರಿಗೆ ಬ್ಲಡ್ಡಲ್ಲಿ ರಿಲೇಟ್ ಆಗಿರ್ತೀನಿ ಅವರು, ಇಲ್ಲ ನನ್ನ ಯಾರಾದರೂ ಅಡಾಪ್ಟ್ ಮಾಡ್ಕೊಂಡಿದ್ರೆ ಅವರಿಗೆ ಮಾತ್ರ ಹಕ್ಕಿತ್ತು ಒಂದು ಕಂಪ್ಲೇಂಟನ್ನು ಮಾಡೋಕ್ಕೆ. ಆದರೆ ಈಗ ಥರ್ಡ್ ಪಾರ್ಟಿ ಯಾರಾದರೂ, ಅಂದರೆ ಇವಾಗ ನನ್ನ ಬಗ್ಗೆ ಯಾರಾದರೂ ಗೊತ್ತಿದ್ದಾರೆ, ಇವಾಗ ನನ್ನ ಫ್ರೆಂಡ್ ಯಾರಿಗಾದ್ರೂ ಗೊತ್ತಿದ್ದಾರೆ, ಅವರು ಕೂಡ ಹೋಗಿ ಕಂಪ್ಲೇಂಟನ್ನು ಮಾಡ್ಬೋದು ಅನ್ನೋ ಒಂದು ಪ್ರಾವಿಷನನ್ನು ತಂದಿದ್ದಾರೆ. ಸೊ ಈ ಪ್ರಾವಿಷನ್ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನು ಚರ್ಚೆಗೊಳಪಡಿಸ್ಬೇಕಾಗತ್ತೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಇದರ ಜೊತೆ ಮತ್ತೊಂದು ಏನು ಅಂತಂದರೆ, ಬೇಲ್ ಕಂಡೀಷನನ್ನು ಕಷ್ಟಕರವಾಗಿ ಮಾಡಿದ್ದಾರೆ. ಇನ್ನು ಈಗ ಯಾರಾದರೂ ಒಬ್ಬರು ಈ ಒಂದು ಅನ್ಲಾಫುಲ್ ಕನ್ವರ್ಷನಲ್ಲಿ ಅಪವಾದದ ಮೇಲೆ ಅರೆಸ್ಟ್ ಆಗಿದ್ದಾರೆ ಅಂತಂದರೆ ಅವರಿಗೆ ಬೇಲ್ನ ಹಾಗೆ ಕೊಡೋದಕ್ಕಾಗಲ್ಲ. ಮೊದಲು ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಿರ್ತಾರೆ ಅವರು ಹೋಗಿ ಫಸ್ಟು ವಿಚಾರಣೆ ಮಾಡಬೇಕು. ಅದಾದಮೇಲೆ ಬೇಲ್ ಕೊಡ್ಬೋದಾ ಬೇಡವಾ ಅಂತ ಡಿಸೈಡ್ ಮಾಡ್ಬೋದು. ಎರಡನೇದಾಗಿ ಈ ಏನು ನಾನು ತಪ್ಪಿತಸ್ಥನಲ್ಲ ಅನ್ನೋ ಒಂದು ಚಾರ್ಜ್ ಇರುತ್ತೆ, ಅಂದರೆ ಏನು ಬರ್ಡನ್ ಆಫ್ ಪ್ರೂಫ್ ಇರುತ್ತೆ, ಅದು ವ್ಯಕ್ತಿಯ ಮೇಲೆ ಇರುತ್ತೆ. ಸೊ ಇದು ಎರಡನೇದಾಗಿ. ಇದಿಷ್ಟು ಈ ಒಂದು UP ಲಾ ಅಮೆಂಡ್ಮೆಂಟ್ ಲಾ ಏನು ತಂದಿದೆ ಅದರಲ್ಲಿರೋ ಪ್ರೊವಿಷನ್ಸ್ ಆಗಿದೆ. ಹಾಗಾದರೆ ಈ ಉತ್ತರ ಪ್ರದೇಶದಲ್ಲಿ ಮಾತ್ರನೇ ಈ ಆ್ಯಂಟಿ ಕನ್ವರ್ಷನ್ ಲಾ ಇದೆಯಾ? ಇಲ್ಲ, ಇತರೆ ರಾಜ್ಯಗಳಲ್ಲೂ ಕೂಡ ಇದೆ. ಎಕ್ಸಾಂಪಲ್ ಒಡಿಸ್ಸಾಲಿದೆ, ಮಧ್ಯಪ್ರದೇಶಲ್ಲಿದೆ, ಅರುಣಾಚಲ್ ಪ್ರದೇಶಲ್ಲಿದೆ, ಹಿಮಾಚಲ್ ಪ್ರದೇಶಲ್ಲಿದೆ, ಜಾರ್ಖಂಡಲ್ಲಿದೆ, ಉತ್ತರಾಖಂಡಲ್ಲಿದೆ. ಈ ರೀತಿ ಹಲವಾರು ಸ್ಟೇಟ್ಗಳಲ್ಲಿ ಈ ಒಂದು ಆ್ಯಂಟಿ ಕನ್ವರ್ಷನ್ ಲಾ ಇದೆ. ಆದರೆ ಎಲ್ಲೂ ಈ ರೀತಿಯ ಒಂದು ಸ್ಟ್ರಿಂಜೆಂಟ್ ಪ್ರಾವಿಷನ್ಸ್, ಅಂದರೆ ಕಷ್ಟಕರವಾದ ಪ್ರಾವಿಷನ್ಸ್, ಮಾನದಂಡಗಳೇನಿವೆ ಇವು ಎಲ್ಲೂ ಇಲ್ಲ. ಹಾಗಾಗಿ ಇದರ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಅನ್ನೋದನ್ನು ಸುಪ್ರೀಂ ಕೋರ್ಟಲ್ಲಿ ಯಾರಾದರೂ ಚಾಲೆಂಜ್ ಮಾಡಬಹುದು ಅಂತ ಕೂಡ ಈ ಆರ್ಟಿಕಲ್ನಲ್ಲಿ ಹೇಳ್ತಿದ್ದಾರೆ. ಸೊ ಏನಾಗುತ್ತೆ ಇದರ ಮುಂದಿನ ಪ್ರಾಸೆಸ್ ಅಂತ ನಾವು ಕಾದು ನೋಡಬೇಕಾಗುತ್ತೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.